ಗುರುಜಿ ಮದುವೆ ಆಗೋಕ್ಕಿಂತ ಮುಂಚೆ ಜ್ಯೋತಿಷಿಗಳ ಹತ್ರ ಜಾತಕವನ್ನ ತೋರಿಸಿ ಮದುವೆ ಮಾಡಿಸ್ತಾರೆ. ಆದರೆ ಮದುವೆಯಾದ ನಂತರ ಗಂಡ ಹೆಂಡತಿ ಮಧ್ಯೆ ಉಂಟಾದಂತಹ ಕಲಹವನ್ನ ಜ್ಯೋತಿಷಿಗಳು ಜಾತಕದ ಮೂಲಕ ಪರಿಹರಿಸೋದಕ್ಕೆ ಸಾಧ್ಯನಾ? ಹರಿ ಶ್ರೀ ಗುರುಭ್ಯೋ ನಮಃ. ಅವ್ರಿಗೂ ಕೇಳಿದ್ರೆ ಅವ್ರ ಹಣೆಯಲ್ಲಿ ನಾವು ಬರೆದಿದ್ದೀವ ಅಂತಾರೆ. ಹೌದು. ಯಾರಿಗೆ? ನೀವೇ ಮದುವೆ ಮಾಡಿಸಿದ್ರಿ, ಈಗ ನೀವೇ ಅವ್ರನ್ನ ರಿಪೇರಿ ಮಾಡಿ ಅಂತ ಶಾಸ್ತ್ರ ಹೇಳಿದವ್ರಿಗೆ ಮದುವೆ ಮಾಡಿಸ್ದವ್ರಿಗೆ ಹೋಗಿ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಉತ್ತರ. ಅದು ವಾಸ್ತವವಾಗಿ ಅವ್ರು ಹೇಳಲೇಬೇಕಾಗತ್ತೆ. ಏನು ಅಂದರೆ, ನಿಮ್ಮ ಹಣೆ ಬರ, ಅದಕ್ಕೆ ನಾನೇನು ಮಾಡಲಿ, ಅದು ಅವ್ರು ಉತ್ತರ ಕೊಡ್ತಾರೆ. ಇವರು ಅದು ಮತ್ತೆ ಮುಂದೆ ಮಾತಾಡೋಕ್ಕಾಗಲ್ಲ. ಹೌದು. ಮದುವೆ ಅಂತಕ್ಕಂಥ ವಿಷಯಕ್ಕೆ ಮಾತ್ರ ಅವರು ಮುಹೂರ್ತ ಕೊಟ್ಟಿರೋದು. ಯಾವುದಕ್ಕೆ? ಮದುವೆ ಈ ಟೈಮು ಮಾಡ್ಕೊಳ್ಳಿ ಅಂತ ಮುಹೂರ್ತ ಕೊಟ್ಟಿದ್ದಾರೆ. ಆ ಮುಹೂರ್ತ ನಿಜವಾಗಲೂ ಜೀವನದ ಮುಹೂರ್ತ ಆಗಿರಬೇಕು ಅಂತ ಇಲ್ಲ. ಆ ದಿನದ ಮುಹೂರ್ತವನ್ನು, ಸಮಯವನ್ನು ಗುರುತಿಸಿ ಕೊಟ್ಟಿರುವ ಮುಹೂರ್ತ ಆ ದಿನದ ಮದುವೆಗೋಸ್ಕರವಾಗಷ್ಟೇ, ಜೀವನಕ್ಕಲ್ಲ. ಇದನ್ನು ನಾವು ತಿಳ್ಕೋಬೇಕು. ಯಾರು ಕೇಳ್ತೀವಲ್ಲ, ಒಳ್ಳೆ ಮುಹೂರ್ತ ಕೊಡಿ ಅಂತ, ಆ ಒಂದು ದಿನಕ್ಕಷ್ಟೇ ಅದು ಕೊಡೋದು. ಅದು ಹೆಂಗೆ ಹೇಳ್ತೀರಾ ಒಂದೇ ದಿನಕ್ಕೆ ಅಂತ? ಶಾಶ್ವತವಾಗಿ ಇರಬೇಕಲ್ವಾ ಅದು ಅಂತ ಪ್ರಶ್ನೆ ಆಗುತ್ತೆ. ಈ ಮನಸ್ಸು ಮತ್ತು ದೇಹ ಒಂದೇ ಥರ ಇರುತ್ತಾ? ಚೇಂಜ್ ಆಗುತ್ತೆ ತಾನೇ. ಈಗ ಈ ಮುಹೂರ್ತ ತಗೊಂಡು ಏನು ಮಾಡೋಣ? ಮನಸ್ಸಿಗೆ ಬುದ್ಧಿ ಹೇಳಬೇಕು. ಯಾರು ಹೇಳೋದು? ಮನಸ್ಸಿಗೆ ಬುದ್ಧಿ ಹೇಳುವವರು ಯಾರು, ಎಲ್ಲಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಹೌದು. ಈಗ ಮನಸ್ಸಿಗೆ ಬುದ್ಧಿ ಹೇಳಬೇಕಾ ಬೇಡವಾ? ಹೇಳಬೇಕು. ಯಾರು ಬುದ್ಧಿ ಹೇಳೋರು? ಹೇಗೆ ಹೇಳೋದು? ನಮ್ಮ ಮನಸ್ಸಿಗೆ ಬುದ್ಧಿ ಹೇಳ್ಬೇಕಾಗಿರೋರು ಯಾರು? ನಾವೇ. ಹೌದಾ? ಹೌದು. ಬೇರೆಯವ್ರು ಹೇಳೋಕ್ಕಾಗತ್ತಾ? ಯಾಕೆ ಮನಸ್ಸು ನಮ್ಮದು. ಬೇರೆಯವ್ರು ಹೇಳ್ತಾರೆ, ನೀನು ಈ ಥರ ಬೇಜಾರು ಮಾಡ್ಕೊಬೇಡ, ಚೆನ್ನಾಗಿರು, ಹಂಗಂತ ತಕ್ಷಣ ಚೆನ್ನಾಗಿರ್ತಾರೆ ಅವರು? ಸಾಧ್ಯನೇ ಇಲ್ಲ ಅಲ್ವಾ? ಯಾಕೆಂದ್ರೆ ಅವ್ರ ಮನಸ್ಸನ್ನು ಬಿಟ್ಟು ಅವ್ರಿಗೆ ಗೊತ್ತು. ಈಗ ಮನಸ್ಸನ್ನು ರಿಪೇರಿ ಮಾಡಿಕೊಳ್ಳುವುದನ್ನು ತಂದೆ ತಾಯಿ ಹೇಳಿಕೊಟ್ಟಿದ್ದಾಗ ಏನಾಗಬೇಕು? ಮನಸ್ಸು ರಿಪೇರಿ ಮಾಡಿಕೊಳ್ಳುವ ವಿಧಾನವನ್ನು ತಂದೆ ತಾಯಿಗಳು ಹೇಳ್ಕೊಳ್ಬೇಕು. ಅಥವಾ ಮದುವೆ ಮಾಡಿಸ್ತಕ್ಕಂತಹ ವ್ಯಕ್ತಿ ಇದನ್ನು ಹೇಳ್ಬೋದು. ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿಗೆ ಬುದ್ಧಿ ಹೇಳ್ತಕ್ಕಂಥ ಶಕ್ತಿ ನಿಮಗಿದ್ದರೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಹಂಗೆ ಹೇಳಿದ್ರೆ ಯಾರೋ ಅವ್ರ ಹತ್ರ ಹೋಗೋದೇ ಇಲ್ಲ, ಅವ್ರ ಹೊಟ್ಟೆಗೆ ಜೀವನ ಮಾಡೋದು ಹೆಂಗೆ? ನಿಜ. ಹೌದು ಅಲ್ವಾ? ಅದಕ್ಕೇನು ಮಾಡ್ತಾರೆ? ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಅಪ್ಪ ಅಮ್ಮನ ಕೈಲೇ ಆಗಿಲ್ಲ ಅಂದಮೇಲೆ ನಾನು ಯಾರು ಅಂತ ಅವ್ರು ಹೇಳ್ತಾರೆ. ಸರಿತಾನೆ ಅದು? ಹೌದು ಹೌದು. ಈಗ ತಂದೆ ತಾಯಿ ಬುದ್ಧಿ ಕಲ್ಸೋಕ್ಕೆ ಅಂತ ಹೇಳಿದ್ರೆ, ತಂದೆ ತಾಯಿ ಮಕ್ಕಳನ್ನು ಬುದ್ಧಿಯನ್ನು ರಿಪೇರಿ ಮಾಡೋಕ್ಕೆ ಗೊತ್ತಾ? ಇಲ್ಲ. ಮಕ್ಕಳ ಮನಸ್ಸನ್ನು ರಿಪೇರಿ ಮಾಡುವುದು ತಂದೆ ತಾಯಿಗಳು ಗೊತ್ತಾ? ಇಲ್ಲ. ಅವ್ರಿಗೆ ಅವ್ರ ಮನಸ್ಸು ರಿಪೇರಿ ಮಾಡೋದು ಗೊತ್ತಾಗಿದೆಯಾ? ಇಲ್ಲ. ಇದಕ್ಕೊಂದು ಮಂತ್ರದಲ್ಲಿ ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಅಂದರೆ ಯಾವ ರೂಪಿನ ಹುಡುಗಿ, ಯಾವ ರೂಪದ ಹುಡುಗ ಸಿಕ್ಕಬೇಕು, ಅದು ಭಗವಂತನ ನಿಯಮ ಆಗಿರುತ್ತೆ. ನಾವು ಇಲ್ಲ, ಸ್ವಲ್ಪ ಹುಡುಗ ಇನ್ನು ಸ್ವಲ್ಪ ಸ್ಮಾರ್ಟಾಗಿರ್ಬೇಕಿತ್ತಲ್ವಾ ಅಂದರೆ ಏನು ಮಾಡೋದು? ಈಗ ಅವರು ಫಿಕ್ಸ್ ಮಾಡಿದೆ ಭಗವಂತ, ಸ್ವರ್ಗದಲ್ಲೇ ಮದುವೆ ಅಂತ ಎಷ್ಟು ಸಲ ಹೇಳ್ತಾರೆ. ಸತ್ಯನೇ. ಸುಮ್ಮನೆ ಯಾವುದೋ ಹೆಣ್ಣಿಗೆ ಯಾವುದೋ ಗಂಡು ಸಟ್ಟಾಗಲ್ಲ. ಅದು ಲವ್ ಆರ್ ಅರೇಂಜ್ ಯಾವುದಾದ್ರು ಆಗಿರ್ಬೋದು. ಒಟ್ನಲ್ಲಿ ಆ ಹೆಣ್ಣಿಗೆ ಆ ಗಂಡು ಭಗವಂತನ ಸೃಷ್ಟಿ. ಅಂದರೆ ಏನು ಅಂದರೆ, ಹಿಂದೆ ಏನು ಗೋಳ ಹಾಕ್ಕೊಂಡಿದ್ಲೋ ಆಪೋಸಿಟ್ ಕಾಂಬಿನೇಷನ್ ಕೊಡ್ತಾನೆ ದೇವರು. ಹುಡುಗಿ ಹುಡುಗನ ಗೋಳ ಹಾಕೊಂಡಿದ್ರೆ ಹುಡುಗಿ ಆಗ್ತಾಳೆ, ಅಂದರೆ ಆಪೋಸಿಟ್ ಆಗ್ತಾರೆ. ಯಾಕೆಂದರೆ ರಿವೆಂಜ್ ತಗೋಬೇಕಲ್ಲ. ಇದೇ ಮದುವೆಯಲ್ಲಿರ್ತಕ್ಕಂಥ ಸತ್ಯ. ನನಗೆ ಯಾಕೆ ಗೋಳಾಕೊಳ್ಳೋ ಹೆಂಡತಿ ಸಿಕ್ಕಿದ್ಲು, ನನಗೆ ಯಾಕೆ ಗೋಳಾಕಿರೋ ಗಂಡ ಅಂದರೆ, ನೀನು ಇನ್ನೊಂದು ಜನ್ಮದಲ್ಲಿ ಮೊದಲು ಆಗಿದ್ದಲ್ಲ, ಗೋಳಾಕೊಂಡಿದ್ದೆ, ಅದಕ್ಕೆ ರಿವೆಂಜ್ ಮಾಡಿ ಭಗವಂತ ಕೊಟ್ಟಿದ್ದಾನೆ, ಸಾಲ ತೀರಿಸಲೇಬೇಕು.